ಇನ್ನೊಬ್ಬರು ಭಕ್ತರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಸ್ವಾಮೀಜಿಗಳ ಮೇಲೆ ಒಂದು ಮಲ್ಲಿಕಾರ್ಜುನ ಮೂರ್ತಿಯವರ ಮೇಲೆ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಅವರು ಕೂಡ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ತಾವು ಕೂಡ ನಿನ್ನೆ ಗಡುವು ಕೊಟ್ಟಿದ್ದಾರೆ, 2 ದಿನಗಳ ಕಾಲ ಗಡುವು ಕೊಟ್ಟಿದ್ರು. ಇದ್ರ ಮಧ್ಯೆ ಈಗ ಮನವಿ ಮಾಡೋಕ್ಕೆ ಬಂದರೆ ಏನಂತ ಆಗ್ರಹ ಪಡಿಸ್ತೀರಿ ಅಂತ? ಸರ್ ಏನಿಲ್ಲ, ಇವಾಗ ಮಲ್ಲಿಕಾರ್ಜುನ ಸ್ವಾಮೀಜಿಯವ್ರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಒಂದು 7 ವರ್ಷದ ಹುಡುಗಿಯನ್ನು ಮುದ್ದಾಡಿದ್ದಾರೆ, ಅಥವಾ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತಂದು ಸುಳ್ಳು ಕೇಸನ್ನು ಶಶಿಧರ್ ಕೋಸಂಬಿ ಮಕ್ಕಳ ಆಯೋಗದ ಅಧ್ಯಕ್ಷರು ಮಾಡಿದ್ದಾರೆ. ಪ್ರಾಥಮಿಕ ತನಿಖೆ ಮಾಡದೆ, ಯಾವುದೋ ಒಂದು ತನಿಖೆ ಇಲ್ಲದೇ ಸಡನ್ನಾಗಿ FIR ಮಾಡಿರ್ತಕ್ಕಂಥದ್ದು ಒಂದು ಖಂಡನೀಯ. ಯಾಕಂತಂದರೆ ಈ ಸ್ವಾಮೀಜಿಯವರು ಒಂದು ಮಗುವಿನ ರೀತಿಯಲ್ಲಿ ಅವರು ಎಲ್ಲರನ್ನೂ ಅಷ್ಟೇ ಪ್ರೀತಿ ಮಾಡ್ತಕ್ಕಂಥ ಸ್ವಾಮೀಜಿ. ಈ 4 ರಾಜ್ಯಗಳಲ್ಲಿ ಒಂದು ಪ್ರಭಾವವನ್ನು ಹೊಂದಿರತಕ್ಕಂಥ ಮಲ್ಲಿಕಾರ್ಜುನ ಮೂರ್ತಿಯವರು ಇವತ್ತು ಮಾರ್ಚ್ ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆಯನ್ನು ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡಿದ್ರು. ಆದರೆ ಕೆಲ ಪಟಭದ್ರ ಹಿತಾಸಕ್ತಿಗಳು ಅದನ್ನು ಸಹಿಸಲಾಗದೆ ಇದನ್ನು ಮಾಡಿರ್ಬೇಕಂತ ನಮ್ಗೆ ಅನಿಸ್ತಾ ಇದೆ. ಹಂಗಾಗಿ ಇವತ್ತು ಯಾದಗಿರಿಯವರ SP ಅವರಿಗೆ ನಾವು ಮನವಿ ಮಾಡಿ ಕೇಳ್ತೀವಿ, ಸೂಕ್ತ ತನಿಖೆ ಮಾಡಿ ಅದನ್ನು ರಿಪೋರ್ಟ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಇನ್ನೊಬ್ಬರು ಭಕ್ತರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಸ್ವಾಮೀಜಿಗಳ ಮೇಲೆ ಒಂದು ಮಲ್ಲಿಕಾರ್ಜುನ ಮೂರ್ತಿಯವರ ಮೇಲೆ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಅವರು ಕೂಡ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ತಾವು ಕೂಡ ನಿನ್ನೆ ಗಡುವು ಕೊಟ್ಟಿದ್ದಾರೆ, 2 ದಿನಗಳ ಕಾಲ ಗಡುವು ಕೊಟ್ಟಿದ್ರು. ಇದ್ರ ಮಧ್ಯೆ ಈಗ ಮನವಿ ಮಾಡೋಕ್ಕೆ ಬಂದರೆ ಏನಂತ ಆಗ್ರಹ ಪಡಿಸ್ತೀರಿ ಅಂತ? ಸರ್ ಏನಿಲ್ಲ, ಇವಾಗ ಮಲ್ಲಿಕಾರ್ಜುನ ಸ್ವಾಮೀಜಿಯವ್ರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಒಂದು 7 ವರ್ಷದ ಹುಡುಗಿಯನ್ನು ಮುದ್ದಾಡಿದ್ದಾರೆ, ಅಥವಾ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತಂದು ಸುಳ್ಳು ಕೇಸನ್ನು ಶಶಿಧರ್ ಕೋಸಂಬಿ ಮಕ್ಕಳ ಆಯೋಗದ ಅಧ್ಯಕ್ಷರು ಮಾಡಿದ್ದಾರೆ. ಪ್ರಾಥಮಿಕ ತನಿಖೆ ಮಾಡದೆ, ಯಾವುದೋ ಒಂದು ತನಿಖೆ ಇಲ್ಲದೇ ಸಡನ್ನಾಗಿ FIR ಮಾಡಿರ್ತಕ್ಕಂಥದ್ದು ಒಂದು ಖಂಡನೀಯ. ಯಾಕಂತಂದರೆ ಈ ಸ್ವಾಮೀಜಿಯವರು ಒಂದು ಮಗುವಿನ ರೀತಿಯಲ್ಲಿ ಅವರು ಎಲ್ಲರನ್ನೂ ಅಷ್ಟೇ ಪ್ರೀತಿ ಮಾಡ್ತಕ್ಕಂಥ ಸ್ವಾಮೀಜಿ. ಈ 4 ರಾಜ್ಯಗಳಲ್ಲಿ ಒಂದು ಪ್ರಭಾವವನ್ನು ಹೊಂದಿರತಕ್ಕಂಥ ಮಲ್ಲಿಕಾರ್ಜುನ ಮೂರ್ತಿಯವರು ಇವತ್ತು ಮಾರ್ಚ್ ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆಯನ್ನು ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡಿದ್ರು. ಆದರೆ ಕೆಲ ಪಟಭದ್ರ ಹಿತಾಸಕ್ತಿಗಳು ಅದನ್ನು ಸಹಿಸಲಾಗದೆ ಇದನ್ನು ಮಾಡಿರ್ಬೇಕಂತ ನಮ್ಗೆ ಅನಿಸ್ತಾ ಇದೆ. ಹಂಗಾಗಿ ಇವತ್ತು ಯಾದಗಿರಿಯವರ SP ಅವರಿಗೆ ನಾವು ಮನವಿ ಮಾಡಿ ಕೇಳ್ತೀವಿ, ಸೂಕ್ತ ತನಿಖೆ ಮಾಡಿ ಅದನ್ನು ರಿಪೋರ್ಟ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಸರಿ, ಇಲ್ಲಿರುವಂಥ ಭಕ್ತರು ಮತ್ತು ಸ್ವಾಮೀಜಿಗಳು ಹೇಳುವಂಥ ಮಾತಾಗಿದೆ. ಮಲ್ಲಿಕಾರ್ಜುನ ಮೂರ್ತಿಯವ್ರ ಮೇಲೆ ಏನು ಪ್ರಕರಣ ದಾಖಲಾಗಿದೆ, ಆ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಅವರ ಮೇಲೆ ದಾಖಲಾದಂಥ ಪ್ರಕರಣವನ್ನು ರದ್ದುಗೊಳಿಸಬೇಕಂತೇಳಿ ಇಲ್ಲಿರುವಂಥ ಭಕ್ತರು ಮತ್ತು ವಿವಿಧ ಮಠದ ಸ್ವಾಮೀಜಿಗಳು ಆಗ್ರಹಪಡಿಸಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.